ಗ್ರಹಣದ ಹಿಂದಿನ ಪುರಾಣ ಏನಂದ್ರೆ ದೇವಾನುದೇವತೆಗಳು ಸಮುದ್ರದ ಮಥನವನ್ನ ಮಾಡಿದ ನಂತರ ಅಮೃತವು ಉತ್ಪತ್ತಿ ಆಗ್ತದೆ. ಈ ಅಮೃತವನ್ನ ಪಡ್ಕೊಳ್ಳೋದಕ್ಕಾಗಿ ದೇವರು ಮತ್ತು ರಾಕ್ಷಸರ ನಡುವೆ ಯುದ್ಧ ಆರಂಭ ಆಗ್ತದೆ. ಈ ಅಮೃತವನ್ನ ಸೇವನೆ ಮಾಡಿದವರು ಅಮೃತವನ್ನ ಪಡೆದುಕೊಳ್ತಾ ಇರ್ತಾರೆ. ಅದಕ್ಕಾಗಿ ರಾಕ್ಷಸರು ಸಹಿತ ಈ ಅಮೃತವನ್ನ ಸೇವಿಸಿ ಅವರು ಅಮೃತವನ್ನ ಪಡ್ಕೊಳ್ಬೇಕಂತೂ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಇದೇ ಸಂದರ್ಭಕ್ಕೆ ಹರಿಯು ಪ್ರತ್ಯಕ್ಷನಾಗಿ ಬೇರೆಯ ಅವತಾರದ ಮೂಲಕ ರಾಕ್ಷಸರನ್ನೆಲ್ಲ ಒಂದು ಕಡೆಗೆ ಸೇರಿಸ್ತಾರೆ. ಆದ್ರೆ ರಾಹು ಎನ್ನುವಂತಹ ರಾಕ್ಷಸನೊಬ್ಬ ದೇವತೆಗಳ ವೇಷವನ್ನ ಧರಿಸಿಕೊಂಡು ಬಂದು ದೇವತೆಗಳ ಮಧ್ಯದಲ್ಲಿ ಅಮೃತವನ್ನ ಸ್ವೀಕಾರ ಮಾಡ್ತಾ ಇರ್ತಾನೆ. ಈ ವಿಷಯವು ಸೂರ್ಯ ಮತ್ತು ಚಂದ್ರನಿಗೆ ಗೊತ್ತಾಗ್ತದೆ. ಇದನ್ನ ಸೇವಿಸೋದನ್ನ ತಡಿಬೇಕೆನ್ನುವ ಕಾರಣಕ್ಕಾಗಿ ಹರಿಗೆ ಹೋಗಿ ಈ ವಿಷಯವನ್ನ ಹೇಳಿದಾಗ ಹರಿಯು ಸಹಿತ ಆ ರಾಹುವನ್ನ ತನ್ನ ಸುದರ್ಶನ ಚಕ್ರದಿಂದ ದಂಡವನ್ನ ಕತ್ತರಿಸ್ತಾನೆ. ಅದೇ ಸಂದರ್ಭಕ್ಕೆ ಅದಾಗಲೇ ರಾಹು ಎನ್ನುವಂತಹ ರಾಕ್ಷಸನು ಅಮೃತವನ್ನ ಸೇವನೆ ಮಾಡಿ ಅಮೃತವನ್ನ ಪಡ್ಕೊಂಡಿರ್ತಾನೆ. ಆಗ ರಾಹು ಮತ್ತು ಕೇತು ಎಂದು ರುಂಡವನ್ನ ಕತ್ತರಿಸಿದ ನಂತರ ಎರಡು ರೀತಿಯ ರಾಕ್ಷಸರಾಗಿ ಅದು ಬದಲಾಗ್ತದೆ. ಈ ವಿಷಯವನ್ನ ಹರಿಗೆ ತಿಳಿಸಿದಂತಹ ಸೂರ್ಯ ಮತ್ತು ಚಂದ್ರರನ್ನ ತನ್ನ ಶತ್ರುಗಳು ಅಂತ ಆ ರಾಹು ಎನ್ನುವಂತಹ ರಾಕ್ಷಸ ಭಾವಿಸ್ತಾ ಇರ್ತಾನೆ. ರಾಹು ಮತ್ತು ಕೇತುಗಳು ಆಗಾಗ ಸೂರ್ಯ ಮತ್ತು ಚಂದ್ರರನ್ನ ಸಂಧಿಸ್ತಾ ಇರ್ತವೆ. ಇದನ್ನೇ ಗ್ರಹಣ ಎಂದು ಕರೀತಾರೆ ಎನ್ನುವಂತಹ ಅದ್ಭುತವಾದಂತಹ ಪುರಾಣದ ಕಥೆಯನ್ನ ನಮ್ಮ ಹಿರಿಯರು ಈ ಗ್ರಹಣದ ಬಗ್ಗೆ ಹೇಳ್ತಾರೆ.